ಕ್ವಶನ್ ನಂಬರ್ 26 ಪ್ರಶ್ನೆಯಲ್ಲಿ ಎರಡೇ ಪ್ರಶ್ನೆಗಳಿದಾವೆ. ಇದರಲ್ಲಿ ಇದು ಅಥವಾ ಪ್ರಶ್ನೆ. ಯಾವುದೇ ಎರಡು ಪ್ರಶ್ನೆಗಳಲ್ಲಿ ಅಂದರೆ ಈ ಎರಡು ಪ್ರಶ್ನೆಗಳಲ್ಲಿ ಯಾವುದೋ ಒಂದಕ್ಕೆ ಮಾತ್ರ ನಾವು ಉತ್ತರಿಸಬೇಕಾಗ್ತದೆ. ಎರಡು ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತವು 290 ಆದರೆ ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ ಅಂತದೆ. ಧನ ಬೆಸ ಪೂರ್ಣಾಂಕಗಳು ಅಂತಾರೆ. ಧನ ಬೆಸ ಪೂರ್ಣಾಂಕಗಳು ಅಂದ್ರೆ ಮೊದಲನೇದ್ದು 1, ಆಮೇಲೆ 3, ಆಮೇಲೆ 5 ಇದೇ ಥರನಾಗಿ ಮುಂದುವರಿತಾವೆ. ಇದು ಒಂದಾದಲ್ಲ, ಈ 3 ಹೆಂಗೆ ಬಂತು ಅಂದ್ರೆ ಇದರಲ್ಲಿ ಮೊದಲನೇದರಲ್ಲಿ 2 ಕೂಡಿದಾಗ 3 ಬಂತು. ಅಂದರೆ ಇದು ಗೊತ್ತಿಲ್ಲ ಅಂದರೆ ಇದು ಎಕ್ಸ್ ಆಗಿರಲಿ, ಇದರಲ್ಲಿ x+2 ಆಗಲಿ. ಅಂದರೆ ಎಕ್ಸ್ ಮತ್ತು x+2 ನಮಗೆ ಬೇಕಾದಂಥ ಧನ ಬೆಸ ಪೂರ್ಣಾಂಕಗಳಾದವು. ಇನ್ನು ಪ್ರಶ್ನೆಯಂತೆ ಎರಡು ಕ್ರಮಾನುಗತ ಬೆಸಧನ ಪೂರ್ಣಾಂಕಗಳ ವರ್ಗಗಳ ಮೊತ್ತ ಅಂತಾರೆ. ಮೊದಲನೇದೇವದು ಎಕ್ಸ್ ಆಯಿತು, ವರ್ಗಗಳ ಅಂತಾರೆ, ಅದಕ್ಕೆ ನಾವು ಸ್ಕ್ವೇರ್ ಕೊಟ್ಟೇವಿ. ಇನ್ನು ಇನ್ನೊಂದೇವದು x+2 ಇದ್ರದ್ದು ವರ್ಗಗಳ ಮೊತ್ತ ಅಂತಾರೆ. ಮೊತ್ತ ಅಂದರೆ ಏನು? ಪ್ಲಸ್ ಮಾಡಬೇಕು. ಈ ಎರಡು ಕೂಡಿಸಿದಾಗ ಎಷ್ಟು ಬರ್ತದೆ? 290 ಬರ್ತದೆ. ಇದನ್ನು ಸರಳೀಕರಿಸಿದಾಗ x² ಪ್ಲಸ್ಸಕ್ಕೆ ಪ್ಲಸ್ ಬರೆದ್ವಿ. ಇದು x+2 ಹೋಲ್ ಸ್ಕ್ವೇರ್ ಅದ. x+2 ಹೋಲ್ ಸ್ಕ್ವೇರನ್ನು ಯಾವ ರೂಪದಲ್ಲಿ ಅದ? a+b ಹೋಲ್ ಸ್ಕ್ವೇರ್ ರೂಪದಲ್ಲಿ ಅದ. a+b ಹೋಲ್ ಸ್ಕ್ವೇರ್ ಅನ್ನು ಬಿಡಿಸಿದಾಗ a² + b² + 2ab ಬರ್ತದೆ. ಆ ರೂಪದಲ್ಲಿ ಇದರ ಉತ್ತರವನ್ನು ಇಟ್ಟರೆ ನಮ್ಮದು ಹೆಚ್ಚು ಕಡಿಮೆ ಮುಗದಂಗೆ ಆಗ್ತದೆ. ಅಂದರೆ a+b ಹೋಲ್ ಸ್ಕ್ವೇರ್ ರೂಪದಲ್ಲಿ ಇಡಬೇಕು. ಅಂದರೆ a ಅಂದರೆ ಏನಾಗಿದೆ ಇಲ್ಲಿ? x² a² ಆಯಿತು, ಪ್ಲಸ್ b ಅಂದರೆ 2, b ಅಂದರೆ 2 ಸ್ಕ್ವೇರ್ ಪ್ಲಸ್ 2 ಇಂಟು a ಅಂದರೆ x, b ಅಂದರೆ 2 ಈಕ್ವಲ್ ಟು 290 ಆಯಿತು. ಇದನ್ನು ಸರಳ ರೂಪಕ್ಕೆ ತೊಂಬರ್ರಿ. ಇದು ಒಂದು x² ಇದು ಒಂದು x² 2x² ಪ್ಲಸ್ 2⁻² ಅದ. ಅಂದರೆ 2 ಇಂಟು 2 ಅಂದರೆ 2 ಇಂಟು 2 ಅಂದರೆ 2 2 4. ಇನ್ನು ಇದು 2 ಇಂಟು x ಇಂಟು 2 2 2 4x ಪ್ಲಸ್ 2 2 4x ಇಷ್ಟಾಯಿತು ಈಕ್ವಲ್ ಟು 290. ಇದನ್ನು 2x² ಪ್ಲಸ್ 4x ಪ್ಲಸ್ 4 ಅಂತ ಬರೀಬಹುದು. ax² ಪ್ಲಸ್ bx ಪ್ಲಸ್ c ರೂಪಕ್ಕೆ ಬಂತು. ಆದರೆ ಇನ್ನೂ ಇಲ್ಲಿ 290 ಆದ. ಇದು ಮೈನಸ್ 290 ಮಾಡಿಕೊಂಡಾಗ ಇಲ್ಲಿ 0 ಉಳಿತು. 2x² ಪ್ಲಸ್ 4x 290ರಲ್ಲಿ 4 ಕಳೆದಾಗ ಯಾಕೆ? ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್ ಆಯಿತು. ಕಳೆದಾಗ ಅಂದರೆ ಎಷ್ಟು ಆಗ್ತದೆ ನೋಡಿರಿ ಸ್ವಲ್ಪ ಕ್ಯಾಲ್ಕುಲೇಟ್ ಮಾಡಿರಲ್ಲ ಪಟ್ನೆ. 286 ಮೈನಸ್ 286 ಈಕ್ವಲ್ ಟು 0. ಯಾಕೆ ಮೈನಸ್ ಯಾಕೆ ಬಂತಂದರೆ ಇವೆರಡರಲ್ಲಿ ದೊಡ್ಡದು ಇದು ಅದ, ಇದ್ರ ಚಿಹ್ನವನ್ನು ಇಲ್ಲಿ ಕೊಡಬೇಕು. ಈ ಸಮೀಕರಣವನ್ನು ವರ್ಗ ಸಮೀಕರಣ ತಯಾರಾಯಿತು. ಆದರೆ ಇದು ಇನ್ನೂ ಸ್ವಲ್ಪ ಸರಳೀಕರಿಸ್ಕೋಬೋದು ನಾವು. ಹಂಗೆ ಎಲ್ಲ ಪದಗಳಿಗೆ ಯಾವುದೋ ಒಂದು ಸಂಖ್ಯೆಯಿಂದ ಭಾಗ ಮಾಡಿರಿ. ಯಾವ ಬೇಕು ಅಷ್ಟು ಪದಗಳಿಗೆ ಆಗಬೇಕು ಅಂದಾಗ ಇಲ್ಲಿ 2x² ಪ್ಲಸ್ 4x/2 ಮೈನಸ್ 286/2 ಈಕ್ವಲ್ ಟು 0/2. ಯಾಕೆ ಹಿಂಗೆ ಮಾಡಿದ್ವಿ?
ಲೆಕ್ಕಾಚಾರ ಮಾಡುವಾಗ ಅಂಕಿ ಸಂಖ್ಯೆಗಳು ನಮ್ಮ ಚಿಕ್ಕದಾಗಿ ಇದ್ದು ಅಂದರೆ ಈಸಿ ಆಗ್ತದೆ ಅಂತ ತಿಳ್ಕೊಂಡು ಇದನ್ನು ನಾವು ಈ ಥರನಾಗಿ ಮಾಡ್ತೀವಿ. ಇಲ್ಲ ಸರ್ ನಾವು ಇದೇ ಥರನಾಗಿ ವರಿತೀವಿ ಅಂದರೆ ವರಿಬೋದು, ನೋ ಪ್ರಾಬ್ಲಮ್. ಇನ್ನು ಎರಡು ಕ್ಯಾನ್ಸಲ್ ಆಯ್ತು. ಏನು ಉಳಿತಿಲ್ಲಿ? ಎಕ್ಸ್ ಸ್ಕ್ವೇರ್ ಪ್ಲಸ್ 2 1 2 2 2 ಎಕ್ಸ್ 2 1 2 1 2 4 2 3 ಅಂದರೆ -143 = 0 ಆಯಿತು. ಈ ಸಮೀಕರಣ ಬರ್ಕೊಳ್ಳೋ ಮೇಲೆ ಯಾವುದು? ಎಕ್ಸ್ ಸ್ಕ್ವೇರ್ ಪ್ಲಸ್ ಏನು ಉಳಿತಿಲ್ಲಿ? 2x ಮೈನಸ್ 143 = 0. ಇನ್ನೇನು ಮಾಡಬೇಕು? ಇದು ಯಾವ ರೂಪದಲ್ಲಿ ಅದ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c ರೂಪದಲ್ಲಿ ಅದ. ಹೀಗಾಗಿ ಇದು ಒಂದು ವರ್ಗ ಸಮೀಕರಣ. ಈ ವರ್ಗ ಸಮೀಕರಣಕ್ಕೆ ಶೂನ್ಯತೆಗಳು ಯಾವುವು ಎಂಬುದನ್ನು ಕಂಡುಹಿಡಿಬೇಕು ನಾವು. ಅಂದಾಗ ಎಕ್ಸ್ ಸ್ಕ್ವೇರ್ ಇಂಟು -143 ಗುಣಾಕಾರ ಮಾಡಿದಾಗ -143 ಎಕ್ಸ್ ಸ್ಕ್ವೇರ್ ಬರ್ತದೆ. ಇದಕ್ಕೆ 2 ಅಪವರ್ತನಗಳು. ಇಲ್ಲಿ ಚಿಹ್ನೆಯನ್ನು ಇಲ್ಲಿ ಬರೀಬೇಕಂತ ಹೇಳೀನಿ. ಇಲ್ಲಿರುವಂಥ 2 ಅಪವರ್ತನಗಳ ಗುಣಲಬ್ಧ ಇಷ್ಟ ಆಗಬೇಕು. ಅಂದರೆ ಪ್ಲಸ್ ಇಂಟು ಇಲ್ಲಿ ಮೈನಸ್ ಅದ, ಪ್ಲಸ್ ಇಂಟು ಮೈನಸ್ ಬರೀಲೇಬೇಕು. ಇಲ್ಲಿ ಪ್ಲಸ್ ಇಂಟು ಮೈನಸ್ ಆಯಿತು. ಇನ್ನು ಯಾವ 2 ಸಂಖ್ಯೆಗಳನ್ನು ಗುಣಿಸಿದಾಗ 143 ಬರ್ತದೆ. 13 ಮತ್ತು 11. ಹಾಂ, ಇಲ್ಲಿ 13 ಮತ್ತು 11 ಅಂತ ಬರ್ತದೆ. 13 11 ಅಂದ್ರೆ ಇಲ್ಲಿ ಎಕ್ಸ್ ಆಯಿತು, ಇಲ್ಲೊಂದು ಎಕ್ಸ್ ಆಯಿತು. ಪ್ಲಸ್ ಇಂಟು ಮೈನಸ್ ಆಯಿತು. 13 11 143 ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯಿತು. ಇನ್ನು ಈ 2 ಸಂಖ್ಯೆಗಳು ಒಂದನ್ನೊಂದು ಕೂಡಿಸಿದಾಗ ಅಥವಾ ಕಳೆದಾಗ ಎಷ್ಟು ಬರಬೇಕು? 2 ಎಕ್ಸ್ ಬರಬೇಕು. ಪ್ಲಸ್ ಇಂಟು ಮೈನಸ್ ಅಂದರೆ ಕಳಿಬೇಕಾಯಿತು. 13 ಎಕ್ಸದಲ್ಲಿ 11 ಎಕ್ಸ್ ಕಳೆದಾಗ 2 ಎಕ್ಸ್ ಬಂತು. ಅಂದಾಗ ಈಗ ಎಕ್ಸ್ ಸ್ಕ್ವೇರ್ ಪ್ಲಸ್ 13x ಆಮೇಲೆ -11x -143 = 0 ಇಷ್ಟಾಯಿತು. ಈ ಲೈನದಲ್ಲಿ 2 ಗುಂಪುಗಳಾಗಿ ಮಾಡಬೇಕು. ಯಾವುದು? ಇದು ಒಂದು ಗುಂಪ, ಮೈನಸ್ದೊಂದಿಗೆ ಇದು ಒಂದು ಗುಂಪ ಮಾಡ್ಕೋಬೇಕು. ಅಂದಾಗ ಕಾಮನ್ ಏನೈತಿ ಇಲ್ಲಿ? ಎಕ್ಸ್ ಹೊರಗೆ ಬಂತು, ಎಕ್ಸು ಆಗಿತ್ತು. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಆಯಿತು. ಎಕ್ಸ್ ಹಿಂದುಗಡೆ ಒಂದದ, ಒಂದರ ಹಿಂದುಗಡೆ ಪ್ಲಸ್ ಅದ, ಪ್ಲಸ್ ಇಂಟು ಪ್ಲಸ್ ಆಯಿತು. ಒಂದು ಎಷ್ಟಲೇ 13, ಒಂದು 13ಲೇ 13. ಒಂದು ಅಂದರೆ ಎಕ್ಸದ ಹಿಂದುಗಡೆ ಇರುವಂಥ 1. ಇನ್ನು ಈ ಕಡೆ -11 ಕಾಮನ್ ಆಯಿತು. ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಎಕ್ಸ್. ಮೈನಸ್ ಇಂಟು ಮೈನಸ್ ಪ್ಲಸ್ 11 ಎಷ್ಟಲೇ 143, 11 13ಲೇ 143 = 0 ಆಯಿತು. ಹೆಚ್ಚು ಕಡಿಮೆ ಈ 2 ಬ್ರಾಕೆಟ್ಗಳು ಒಂದೇ ಥರನಾಗಿ ಬರ್ತಾವೆ. ಒಂದೇ ಥರನಾಗಿ ಬರ್ತಾವಂತ ತಿಳ್ಕೊಂಡು ಇದನ್ನು ಬಿಡಿಸಿ ಡೈರೆಕ್ಟಾಗಿ ಇದನ್ನು ಇಡಬಾರ್ದು. ಸರಿಯಾಗಿ ಲೆಕ್ಕಾಚಾರ ನಮ್ಮ ಕ್ರಮವಿಧಿಯನ್ನು ಅನುಸರಿಸಗೋತ್ತಾ ನಾವು ಲೆಕ್ಕ ಮಾಡಬೇಕು. ಮಾಡೋದು ಕೂಡಲೇ ಇವೆರಡು ಒಂದೇ ಬಂದಿರಬೇಕು. ಅಂದರೆ ನಮ್ಮ ಮುಂದುವರಿಕೆ ಸರಿಯಾಗಿ ಅದ ಅಂತ ನಾವು ತಿಳ್ಕೊಬೋದು. ಇನ್ನು ಈ 2 ಬ್ರಾಕೆಟ್ಗಳು ಕೂಡಿಕೊಂಡು ಒಂದು ಬ್ರಾಕೆಟ್ ಎಕ್ಸ್ ಪ್ಲಸ್ 13, ಆಮೇಲೆ ಬ್ರಾಕೆಟ್ ಹೊರಗಡೆ ಇರುವಂಥ ಪದಗಳು ಎಕ್ಸ್ ಮೈನಸ್ 11 = 0 ಆಯಿತು. ಈ 0 ಈ 2ಕ್ಕೆ ಸಂಬಂಧ ಅದಾವ. ಹೀಗಾಗಿ ಶೂನ್ಯ ಗುಣಲಬ್ಧ ನಿಯಮದಂತೆ ಎಕ್ಸ್ ಪ್ಲಸ್ 13 = 0 ಅಥವಾ ಎಕ್ಸ್ ಮೈನಸ್ 11 = 0 ಆಯಿತು. ಇಲ್ಲಿ ಎಕ್ಸ್ -13, ಇಲ್ಲಿ ಎಕ್ಸ್
11 ಆಯಿತು. ಇಲ್ಲಿ ಶೂನ್ಯತೆಗಳು 2 ಬಂದು, ಇಲ್ಲಿ -13 ಬಂತು, ಇಲ್ಲಿ -11 ಬಂತು. ಪ್ರಶ್ನೆಯಲ್ಲಿ ಏನು ಹೇಳ್ತಾರೆ ಕೇಳ್ರಿ, 2 ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳು ಬೆಸ ಸಂಖ್ಯೆಗೆ ಆಗಿರಬೇಕು ಮತ್ತು ಬೆಸ ಸಂಖ್ಯೆಯಾಗಿರಬೇಕು, ಅದು ಧನಾತ್ಮಕವಾಗಿರಬೇಕು, ಅದು ಪೂರ್ಣಾಂಕವಾಗಿರಬೇಕು. ಇದು ಧನಾತ್ಮಕವಾದಂಥ ಬೆಸ ಸಂಖ್ಯೆ, ಅದು ಪೂರ್ಣಾಂಕದಲ್ಲಿ ಅದ. ಹೀಗಾಗಿ ನಾವು ಸೆಲೆಕ್ಟ್ ಮಾಡಿಕೊಂಡಿದ್ದು x = 11. ಇನ್ನೇನು ಮಾಡಬೇಕು ನಾವು, ಮೊದಲನೇ ಪದ ಅಂದರೆ ಯಾವುದು, ಆ ಸಂಖ್ಯೆಗಳು ಯಾವುವು ಕೇಳಿದಾಗ ಕ್ರಮಾನುಗತ ಬೆಸ ಧನ ಸಂಖ್ಯೆಗಳು, ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳು, ಕ್ರಮಾನುಗತ ಬೆಸ ಧನ ಪೂರ್ಣಾಂಕಗಳು ಅಂತಾರೆ. ಪೂರ್ಣಾಂಕಗಳು ಯಾವ್ಯಾವ ಅಂದೀವಿ ಇಲ್ಲಿ, ಎಕ್ಸ್ ಮತ್ತು x+2 ಅಂದೀವಿ. ಎಕ್ಸ್ ಮತ್ತು x+2 ಅಂದೀವಿ. ಎಕ್ಸ್ ಅಂದರೆ ಏನಾಯಿತು, 11. ಇಲ್ಲಿ 11 + 2 ಅಂದರೆ ಈ ಮೊದಲನೇದು 11 ಆಯಿತು, ಎರಡನೇದು 11 1 2 13 ಆಯಿತು. ಆಗಿವೆ ಏನು, ಕ್ರಮಾನುಗತ ಬೆಸಧನ ಪೂರ್ಣಾಂಕಗಳು 11 ಮತ್ತು 13 ಆಗಿವೆ ಅಂತ ಬರೆದುಬಿಟ್ರೆ ನಮ್ಮ ಉತ್ತರವನ್ನು ಮುಗೀತು. ದ್ಯಾಟ್ಸ್ ಆಲ್.